ಅಮೆರಿಕದಿಂದ ಅಕ್ರಮ ವಲಸಿಗರು ಗಡೀಪಾರಾಗಿದ್ದಾರೆ. ಭಾರತದ 104 ಮಂದಿ ವಲಸಿಗರಿಗೂ ಅಮೆರಿಕ ಈಗ ಗೇಟ್ ಪಾಸ್ ಕೊಟ್ಟಿದೆ. ಗುಜರಾತ್ನ 33, ಪಂಜಾಬ್ನ 30, ಹರಿಯಾಣದ 33, ಉತ್ತರ ಪ್ರದೇಶದ 3, ಮಹಾರಾಷ್ಟ್ರದ 3, ಚಂಡೀಗಢದ 2 ಈಗ ಅಮೆರಿಕದಿಂದ ಗೇಟ್ ಪಾಸ್ ಕೊಡಲಾಗಿದೆ. ವಿಮಾನದ ಮೂಲಕ ಅಮೃತ್ಸರ್ಗೆ 104 ಮಂದಿಯನ್ನ ಶಿಫ್ಟ್ ಮಾಡಲಾಗಿದೆ. ಸೇನಾ ವಿಮಾನದ ಮೂಲಕ ಅಕ್ರಮ ವಲಸಿಗರು ಈಗ ಶಿಫ್ಟ್ ಆಗಿದ್ದಾರೆ. ಕೈ ಮತ್ತು ಕಾಲಿಗೆ ಬೇಡಿಯನ್ನ ಹಾಕಿ ವಲಸಿಗರನ್ನ ಕಳಿಸಿದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಅಮೆರಿಕದಿಂದ 104 ಮಂದಿಯನ್ನ ಈಗ ಗಡೀಪಾರು ಮಾಡಲಾಗಿದೆ. ಎಲ್ಲರನ್ನೂ ಕೂಡ ಅಮೃತ್ಸರ್ಗೆ ಕಳುಹಿಸಲಾಗಿದೆ. ಅಮೆರಿಕದಿಂದ ಅಕ್ರಮವಾಗಿ ವಲಸಿಗರು ಗಡೀಪಾರಾಗಿದ್ದಾರೆ. ಭಾರತದ 104 ಮಂದಿಗೆ ವಲಸಿಗರಿಗೂ ಗೇಟ್ ಪಾಸ್ ಅನ್ನು ಕೊಟ್ಟಿದೆ ಅಮೆರಿಕ. ಗುಜರಾತ್ನ 33, ಪಂಜಾಬ್ನ 30, ಹರಿಯಾಣದ 33, ಉತ್ತರ ಪ್ರದೇಶದ 3, ಮಹಾರಾಷ್ಟ್ರದ 3, ಚಂಡೀಗಢದ 2 ಈಗ ಗೇಟ್ ಪಾಸ್ ಕೊಡಲಾಗಿದೆ. ವಿಮಾನದ ಮೂಲಕ ಅಮೃತ್ಸರಕ್ಕೆ 104 ಮಂದಿಯನ್ನು ಶಿಫ್ಟ್ ಮಾಡಲಾಗಿದೆ. ಸೇನಾ ವಿಮಾನದ ಮೂಲಕ ಅಕ್ರಮ ವಲಸಿಗರು ಶಿಫ್ಟ್ ಆಗಿದ್ದಾರೆ. ಕಾಲು ಮತ್ತು ಕೈಗೆ ಬೇಡಿಯನ್ನು ಹಾಕಿ ವಲಸಿಗರನ್ನು ಕಳುಹಿಸಿದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಅದರ ದೃಶ್ಯಾವಳಿಗಳನ್ನೇ ನೋಡ್ತಾ ಇದ್ದೀವಿ. ಅಮೆರಿಕದಿಂದ ಅಕ್ರಮ ವಲಸಿಗರು ಈಗ ಗಡೀಪಾರಾಗಿದ್ದಾರೆ. ಅವ್ರನ್ನೆಲ್ಲ ಕೂಡ ಅಮೃತಸರದ ವಿಮಾನ ನಿಲ್ದಾಣಕ್ಕೆ ಕರೆತರಲಾಗಿದೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಅಕ್ರಮ ವಲಸಿಗರನ್ನ ಈಗ ಭಾರತಕ್ಕೆ ಕಳಿಸಿದೆ ಯುನೈಟೆಡ್ ಸ್ಟೇಟ್ಸ್. ಈ ಪ್ರಕ್ರಿಯೆ ಬಗ್ಗೆ ವಿವರಣೆ ನೀಡೋದಾದ್ರೆ? ಹೌದು ಮಧುಸೂದನ್, ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೂ ಮುನ್ನವೇ ಅಮೆರಿಕದ ಜನರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ಏನಂದ್ರೆ ಅಮೆರಿಕಕ್ಕೆ ಅಕ್ರಮ ವಲಸೆಯನ್ನು ತಡೆಗಟ್ತೇನೆ, ಜೊತೆಗೆ ಅಕ್ರಮವಾಗಿ ಅಮೆರಿಕಕ್ಕೆ ಬಂದಿರುವಂತವ್ರನ್ನು ಕೂಡ ನಾನು ಗಡೀಪಾರು ಮಾಡ್ತೇನೆ, ಅಧಿಕಾರಕ್ಕೆ ಬಂದ್ರೆ ಅನ್ನುವ ಭರವಸೆಯನ್ನ ಅಮೆರಿಕದ ಜನರಿಗೆ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಈಗ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಅಕ್ರಮ ವಲಸಿಗರ ವಿರುದ್ಧ ದೊಡ್ಡ ಸಮರವನ್ನೇ ಡೊನಾಲ್ಡ್ ಟ್ರಂಪ್ ಸಾರಿದ್ದಾರೆ. ಈಗ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಅವರನ್ನ ಅವರವರ ದೇಶಗಳಿಗೆ ವಾಪಸ್ ಕಳಿಸಲಾಗ್ತಾ ಇದೆ. ಈಗ ಮುಖ್ಯವಾಗಿ ಭಾರತದಿಂದ ಅಮೆರಿಕಕ್ಕೂ ಕೂಡ ಸಾಕಷ್ಟು ಮಂದಿ ಅಕ್ರಮವಾಗಿ ವಲಸೆ ಹೋಗಿದ್ದಾರೆ. ಮುಖ್ಯವಾಗಿ ಅಮೆರಿಕದ ಕನಸನ್ನು ಕಂಡು, ಉಜ್ವಲ ಭವಿಷ್ಯದ ಕನಸನ್ನು ಕಂಡು ಅಮೆರಿಕಕ್ಕೆ ಅಕ್ರಮ ಮಾರ್ಗಗಳ ಮೂಲಕ ಪ್ರವೇಶವನ್ನು ಕೂಡ ಮಾಡಿದ್ರು. ಅಂತವ್ರನ್ನ ಈಗ ಪತ್ತೆ ಹಚ್ಚಿ ಮೊದಲ ಹಂತದಲ್ಲಿ ಈಗ 104 ಮಂದಿ ಭಾರತ ಮೂಲದ ನಾಗರಿಕರನ್ನ ಇವತ್ತು ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ನಿನ್ನೆನೆ ಅಮೆರಿಕದಿಂದ ಭಾರತದ ನಾಗರಿಕರನ್ನ ಹೊತ್ತಂತ ವಿಮಾನ ಭಾರತದ ಕಡೆಗೆ ಹೊರಟಿತ್ತು. ಇವತ್ತು ಈಗ ಪಂಜಾಬ್ನ ಅಮೃತಸರ್ಗೆ ಬಂದು ಲ್ಯಾಂಡ್ ಆಗಿದೆ. ಇದರಲ್ಲಿ 104 ಮಂದಿ ಭಾರತ ಮೂಲದ ನಾಗರಿಕರು ಇದ್ದಾರೆ. ಇವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪಂಜಾಬ್, ಹರಿಯಾಣ ಜೊತೆಗೆ ಗುಜರಾತ್ನ ಜನರೇ ಇದ್ದಾರೆ. ಗುಜರಾತ್ನ 33 ಮಂದಿ, ಪಂಜಾಬ್ನ 30 ಮಂದಿ, ಜೊತೆಗೆ ಹರಿಯಾಣದ 30 ಮಂದಿ ಕೂಡ ಇದರಲ್ಲಿ ಸೇರಿದ್ದಾರೆ. ಜೊತೆಗೆ ಉತ್ತರ ಪ್ರದೇಶದ 2, ಮಹಾರಾಷ್ಟ್ರದ 3 ಕೂಡ ಸೇರಿದ್ದಾರೆ. ಚಂಡೀಗಢದ 2 ಕೂಡ ಸೇರಿದ್ದಾರೆ. ಹೀಗೆ ಬೇರೆ ಬೇರೆ ರಾಜ್ಯಗಳ ಜನರು ಈ ಒಂದು ವಿಮಾನದಲ್ಲಿ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ಈಗ ಅಮೆರಿಕವನ್ನ ಪ್ರವೇಶ ಮಾಡಿದಂತ ಭಾರತದ ನಾಗರಿಕರನ್ನ ನಾವು ಮತ್ತೆ ಭಾರತಕ್ಕೆ ಕರ್ಕೊಳ್ಳಿಕ್ಕೆ ಸಿದ್ಧ ಅಂತ ಕೇಂದ್ರದ ವಿದೇಶಾಂಗ ಸಚಿವ ಜಯಶಂಕರ್ ಅವರು ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವರನ್ನ ಭಾರತಕ್ಕೆ ಈಗ ಕರ್ಕೊಳ್ಳಲಾಗುತ್ತೆ. ಮುಖ್ಯವಾಗಿ ಇವರ ಭಾರತದ ಪೌರತ್ವವನ್ನ ಖಚಿತಪಡಿಸಿಕೊಂಡು ಅವ್ರನ್ನ ಮತ್ತೆ ಭಾರತದೊಳಗಡೆ ಸೇರಿಸಿಕೊಳ್ಳಲಾಗುತ್ತೆ. ಈಗ ಮುಖ್ಯವಾಗಿ ಭಾರತದಿಂದ ಲಕ್ಷಾಂತರ ಮಂದಿ ಅಮೆರಿಕಕ್ಕೆ ಅಕ್ರಮವಾಗಿ ವಲಸೆ ಹೋಗಿದ್ದಾರೆ. ಲಕ್ಷಾಂತರ ಮಂದಿಯನ್ನು ಕೂಡ ಈಗ ಪತ್ತೆ ಹಚ್ಚಿ ಯಾರ ಹತ್ರ ಅವರ ಅಮೆರಿಕದ ನಾಗರಿಕತ್ವ ಇಲ್ವೋ, ಅಥವಾ ಅಮೆರಿಕದಲ್ಲಿ H1B ವೀಸಾ ಇಲ್ವೋ, ಅಥವಾ ಅಮೆರಿಕದಲ್ಲಿ ತಾತ್ಕಾಲಿಕವಾಗಿ ವಾಸವನ್ನ ಮಾಡ್ಲಿಕ್ಕೂ ಕೂಡ ಯಾವುದೇ ದಾಖಲೆ ಪತ್ರಗಳಿಲ್ಲದೆ ಅಕ್ರಮವಾಗಿ ಪ್ರವೇಶ ಮಾಡಿರುವಂತ ನಾಗರಿಕರನ್ನು ಕೂಡ ಪತ್ತೆ ಹಚ್ಚಿ ಭಾರತಕ್ಕೆ ಈಗ ವಾಪಸ್ ಕಳಿಸಲಾಗುತ್ತೆ. ಹೀಗಾಗಿ ಲಕ್ಷಾಂತರ ಮಂದಿ ಈಗ ಅಮೆರಿಕದಿಂದ ಭಾರತಕ್ಕೆ ವಾಪಸ್ ಬರಬೇಕಾದಂತ ಅನಿವಾರ್ಯ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮುಖ್ಯವಾಗಿ ಅಲ್ಲಿ ಹೈಡ್ ಅಂಡ್ ಸೀಕ್ ಆಟವನ್ನು ಕೂಡ ಆಡ್ಲಿಕ್ಕೆ ಆಗೋದಿಲ್ಲ. ಜಾಸ್ತಿ ದಿನಗಳ ಕಾಲ ಕದ್ದು ಮುಚ್ಚಿನೇ ಇರ್ಲಿಕ್ಕೂ ಆಗೋದಿಲ್ಲ. ಅಲ್ಲಿನ ಪೊಲೀಸರಿಗೆ, ಅಧಿಕಾರಿಗಳಿಗೆ ಸಿಕ್ಕಿದ್ದ ಬಳಿಕ ಅವರನ್ನ ಹಿಡಿದು ಈ ರೀತಿಯಾಗಿ ಕಾಲ್ಗೆ ಮತ್ತು ಕೈಗಳಿಗೂ ಕೂಡ ಕಬ್ಬಿಣದ ಸರಪಳಿಯನ್ನ ಹಾಕಿನೇ ಈಗ ಭಾರತಕ್ಕೆ ಕಳಿಸಲಾಗ್ತಾ ಇದೆ. ಇದೊಂದು ರೀತಿ ಅಮಾನವೀಯವಾದಂತಹ ಘಟನೆ, ಮಾನವ ಹಕ್ಕುಗಳ ಉಲ್ಲಂಘನೆ. ಆದ್ರೂ ಕೂಡ ಇವರು ಅಕ್ರಮವಾಗಿ ಪ್ರವೇಶ ಮಾಡಿದ್ರು ಅನ್ನೋ ಕಾರಣಕ್ಕಾಗಿನೇ ಈಗ ಅವರ ಕಾಲುಗಳಿಗೆ ಕಬ್ಬಿಣದ ಸರಪಳಿಯನ್ನ ಹಾಕಿನೇ ಅತ್ಯಂತ ಅಮಾನುಷವಾಗಿ, ಅಮಾನವೀಯವಾಗಿನೇ ಅಮೆರಿಕ ನಡೆಸ್ಕೊಳ್ತಾ ಇದೆ. ಕೆಲವು ನಾಗರಿಕರಂತೂ ನಮ್ಮನ್ನ ಅಮೆರಿಕದಲ್ಲಿ ನಾಯಿಗಿಂತ ಕಡೆಯಾಗಿ ನಡೆಸ್ಕೊಂಡ್ರು ಅಂತ ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ನಾಗರಿಕರ ತಪ್ಪು ಕೂಡ ಇದೆ. ಏನಂದ್ರೆ ಇವರು ಅಕ್ರಮ ಮಾರ್ಗದ ಮೂಲಕವೇ ಅಮೆರಿಕವನ್ನ ಪ್ರವೇಶವನ್ನ ಮಾಡಿದ್ರು. ಮೆಕ್ಸಿಕೋ ಬಾರ್ಡರ್ ಮೂಲಕ, ಕೆನಡಾ ಬಾರ್ಡರ್ ಮೂಲಕವಾಗಿ ಅಕ್ರಮವಾಗಿ ಪ್ರವೇಶ ಮಾಡಿದ್ರು. ಇವರನ್ನ ಗಡಿಗಳಲ್ಲೂ ಕೂಡ ಹಿಡಿಯಲಾಗಿತ್ತು. ಜೊತೆಗೆ ಅಮೆರಿಕದಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಬಳಿ ಅಮೆರಿಕದ ನಾಗರಿಕತ್ವ ಇದೆಯಾ, ಅಥವಾ H1B ವೀಸಾ ಇದೆಯಾ, ಅಥವಾ ಯಾವ ಕಾರಣಕ್ಕಾಗಿ ಮತ್ತು ಯಾವ ಉದ್ಯೋಗದ ವೀಸಾವನ್ನ ನೀವು ಪಡ್ಕೊಂಡು ಬಂದಿರಾ ಅಂತೇಳಿ ಪರಿಶೀಲನೆ ನಡೆಸ್ತೇನೆ ಈಗ ಭಾರತಕ್ಕೆ ಗಡೀಪಾರು ಮಾಡುವಂತ ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಈಗ ಮೊದಲ ವಿಮಾನ ಭಾರತದ ಅಮೃತಸರಕ್ಕೆ ಬಂದು ಲ್ಯಾಂಡ್ ಆಗಿದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.